ಇದು ಈ ಒಂದು ಏನು ಶವವನ್ನು ಒಂದು ಹುಡುಗಿದು ಹೂತು ಹಾಕಿದ್ದಾರೆ. ಇದರಲ್ಲಿ ಕ್ಲಿಯರಾಗಿ ಬರೀತಾರೆ ಏನಂತ ಹೇಳಿದರೆ, ಒಬ್ಬ ಹುಡುಗಿಯ ದೇಹವನ್ನು ದಫನ್ ಮಾಡ್ತಾರೆ. ಇಲ್ಲಿದೆ ನೋಡಿ, ಆ ದಫನ್ ಮಾಡಿದ್ರಲ್ಲಿ ಅ ಗರ್ಲ್, ಡೆಡ್ ಬಾಡಿ ಆಫ್ ಅ ಆರ್ಫನ್ ಗರ್ಲ್ ವಿದೌಟ್ ಹೇರ್ಸ್ ಅಂತ ಇದೆ. ಅಂದರೆ ಯಾರು ವಿದೌಟ್ ಹೇರ್ಸ್ ಅಂದರೆ ಏನು ಹೇಳಿ? ಮುಡಿ ಕೊಟ್ಟು ಬಂದಂತಹ ಒಂದು ಬಾಲಕಿಯ ಶವವನ್ನು ಅನಾಥ ಶವವಂತ ಮಾಡಿಕೊಂಡು ಅವತ್ತಿಂದ ಅವತ್ತೇ ಹೂತು ಹಾಕಿದ್ದಾರೆ. UDR ನಂಬರ್ 37/2000 ಸೆಕ್ಷನ್ 174 CRPCಯಲ್ಲಿ. ಎಲ್ಲ ಹಿಂದೂ ನಾಯಕರುಗಳು ನಾನು ಕೇಳೋದು, ಇದು ಎಡಪಂಥೀಯ ವರ್ಸಸ್ ಬಲಪಂಥೀಯ ಅಂತ ಈಗೇನೋ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾನು ಹೇಳೋದು, ದಯವಿಟ್ಟು ಇದನ್ನು ಓದ್ರಿ ಒಂದು ಸರಿ, ಇದನ್ನು ಓದಿ. ಮುಡಿ ಕೊಟ್ಟು ಬಂದಂತಹ ಹುಡುಗಿಯ ಶವವನ್ನು, ಮುಡಿ ಕೊಟ್ಟಂಥ ಆ ಹುಡುಗಿ ಶವವನ್ನು ಅವತ್ತಿಂದ ಬಿಸಾಕಿದ್ದಾರೆ, ಕೊಲೆ ಮಾಡಿ ಬಿಸಾಕಿದ್ದಾರೆ. ಮುಡಿ ಕೊಟ್ಟಿದ್ದು ಯಾರು? ಅಕ್ರಮ ಬಾಂಗ್ಲಾ ವಲಸಿಗರ? ಪಾಕಿಸ್ತಾನದಿಂದ ಬಂದಂಥವ್ರು ಮುಡಿ ಕೊಡ್ತಾರಾ? ಹಿಂದೂ ಭಕ್ತೆ ಸ್ವಾಮಿ, ಮಗು ಅದು ಅನಾಥ ಹೆಂಗಾಗುತ್ತೆ? ಶವ ಪೇರೆಂಟ್ಸ್ ಕೊಟ್ಟಿರಲ್ವಾ? ತೊಗೊಳ್ಳಲ್ಲ ಕಂಪ್ಲೇಂಟು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ತೊಗೊಳ್ಳಲ್ಲ. ಮುಡಿ ಕೊಡ್ಸೋಕ್ಕೆ, ಮಗು ಮುಡಿ ಕೊಡ್ಸೋಕ್ಕೆ ಯಾರು ಬಂದಿರ್ತಾರೆ? ಪೇರೆಂಟ್ ಬಂದಿರ್ತಾರೆ. ಅವ್ರ ಸ್ಟೇಟ್ಮೆಂಟೇ ತೊಗೊಂಡಿಲ್ಲ. ಅದಕ್ಕೆ ಎಲ್ಲ ಹಿಂದೂ ನಾಯಕರುಗಳು ಹೇಳ್ತಾ ಇದ್ದಾರಲ್ಲ, ದಯವಿಟ್ಟು ಇದನ್ನೊಂದು ಸರಿ ಓದಿ. ಇಲ್ಲಿ ನಾವು ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದ್ದೀವಾ, ಅಥವಾ ಅತ್ಯಾಚಾರಿಗಳನ್ನು ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ದೀವಾ?